ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನ ವಿಶ್ವ ಆರೋಗ್ಯ ದಿನ. ಆರೋಗ್ಯ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮಹತ್ವವಾಗಿರುತ್ತೆ, ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ, ಜೊತೆಗೆ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಅದರಲ್ಲಿ ಮೇಜರ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಫೇಸ್ ಮಾಡ್ತಿರೋದು ಅಂದರೆ ಬಂಜೆತನ ಅನ್ನೋದು ಯಾಕಾಗತ್ತೆ, ಯಾವ ಕಾರಣಕ್ಕಾಗತ್ತೆ, ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳೇನು, ಇದರ ಸುತ್ತ ಇರುವಂತಹ ಮಿತ್ಗಳೇನು, ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ನಾವಿವತ್ತು ಕುಮಾರ ಪಾರ್ಕ್ನಲ್ಲಿ ಇರುವಂತಹ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯಲ್ಲಿದ್ದೀವಿ. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರು ಹಾಗೆ ಚೇರ್ಪರ್ಸನ್ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯ ಡಾಕ್ಟರ್ ಪ್ರೊಫೆಸರ್ ಕಾಮಿನಿ ರಾವ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಡಾಕ್ಟರ್, 40 ವರ್ಷಗಳಿಂದ ಅಧಿಕವಾದ ಎಕ್ಸ್ಪೀರಿಯನ್ಸ್ ನಿಮಗೆ, ಜೊತೆಗೆ ಇನ್ನೂ ಕೂಡ ಚಿಕಿತ್ಸೆಯನ್ನು ನೀಡ್ತಾನೆ ಬರ್ತಾ ಇದ್ದೀರಿ. ಹೆಲ್ತ್ ಅನ್ನೋದು ಡಾಕ್ಟರ್ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಶರೀರದಲ್ಲಿ ಉಸಿರು ಇರೋ ತನಕ ನಾವು ಮಾತಾಡೋಕ್ಕಾಗುತ್ತೆ. ಹೌದು. ಆ ಶರೀರದಲ್ಲಿ ಉಸಿರು ಇರಬೇಕಾದ್ರೆ ಆರೋಗ್ಯ ಇರಬೇಕು. ಸೊ ನೀವು ಇಲ್ಲಿ ಕೂತ್ಕೊಂಡು ಹೆಂಗಸರಿಗೆ ಶಕ್ತಿ ಕೊಡಬೇಕು, ಅವ್ರಿಗೆ ಇದು ಕೊಡಬೇಕು, ಅವ್ರಿಗೆ ಹಕ್ಕು ಕೊಡಬೇಕು ಅಂತಂದರೆ ಹಕ್ಕು ಚಲಾಯಿಸೋಕ್ಕಾದ್ರೂ ಆರೋಗ್ಯ ಇರಬೇಕಲ್ಲಮ್ಮ. ಕರೆಕ್ಟ್. ಸೊ ಅದು ಬೇಸಿಸ್ ಆಫ್ ಲೈಫೇ ಆರೋಗ್ಯ. ಸೊ ಆರೋಗ್ಯ ಇಲ್ಲದೆ ಇದ್ದರೆ ಏನೂ ಇಲ್ಲ. ಸೊ ಪ್ರಥಮ ಮುಖ್ಯದು ಲೈಫ್ನಲ್ಲಿ ಅಂದರೆ ಆರೋಗ್ಯ. ನಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಬೇಕು. ಸೊ ಅದು ನಾನು ಅದಕ್ಕೆ ಸಬ್ಸ್ಟಿಟ್ಯೂಟೇ ಇಲ್ಲ ಅಂತ ನಾನು ಹೇಳ್ತೇನೆ. ಆರೋಗ್ಯ ಬೇಕೇ ಬೇಕು. 40 ವರ್ಷಗಳಾಯಿತು, ಹಲವಾರು ಡಾಕ್ಟರ್ಸನ್ನು ಟ್ರೈನ್ ಮಾಡ್ತಾ ಬಂದಿದ್ದೀರಿ. ಆಲ್ಮೋಸ್ಟ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಫೀಲ್ಡಲ್ಲಿ ಡಾಕ್ಟರ್ಸ್ನ ನೋಡಿದ್ರೆ ನಿಮ್ಮ ಜೂನಿಯರ್ಸನ್ನೇ ನಾವು ನೋಡ್ತಾ ಹೋಗ್ಬೋದು. ಬಟ್ ಇನ್ನೂ ಕೂಡ ನೀವು ನಿಮ್ಮ ಚಿಕಿತ್ಸೆ ನೀಡೋದನ್ನು ಮೆಡಿಸಿನ್ ಫೀಲ್ಡಲ್ಲಿ ನಿಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ಅಂದರೆ ಸ್ಫೂರ್ತಿ ಯಾಕೆ? ಯಾರು ನಿಮಗೆ ಸ್ಫೂರ್ತಿ? ಯಾರು ನನ್ನ ಸ್ಫೂರ್ತಿ ಅಂದರೆ ನನ್ನ ಪೇಷಂಟ್ಸ್. ಅವ್ರು ಇಲ್ಲದೇ ಇದ್ದರೆ ಕಾಮಿನಿ ರಾವ್ ಎಲ್ಲಿ? ಒಂದು. ಎರಡನೇದು, ಓದಿಗೆ ಪ್ರಾಕ್ಟೀಸಿಗೆ ಅಂತಿಲ್ಲ. ಎಷ್ಟು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ನೆಕ್ಸ್ಟ್ ಪೇಷಂಟೇ ಇನ್ನೂ ಒಂದು ಪಾಠ ಕಲಿಸುತ್ತೆ ನಮಗೆ. ನಾವು ಇದನ್ನ ಕಂಪ್ಲೀಟಾಗಿ ಮಾಸ್ಟರ್ ಮಾಡಿದ್ದೀನಿ, ಐ ಆಮ್ ಕಂಪ್ಲೀಟ್ಲಿ ಇದು ಪ್ರೊಫೆಸರು, ಆ ಥರ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಹೆಲ್ತ್ನಲ್ಲಿ ಎಷ್ಟೆಷ್ಟು ಕಾಯಿಲೆಗಳು. ಇವಾಗ ಕೋವಿಡ್ ಅಂತ ಯಾರಿಗೆ ಗೊತ್ತಿತ್ತು? ಅದೊಂದು ಹೊಸ ಕಾಯಿಲೆ. ಅದನ್ನು ನಾವು ಮಾಹಿತಿ ಅದ್ರ ಬಗ್ಗೆ ತಿಳ್ಕೊಬೇಕಾಯ್ತು. ಆ ಥರ ಬಂಜೆತನ ಅಂತಂದರೆ ಬರೀ ಡಯಾಗ್ನೋಸಿಸ್ ಅಲ್ಲ, ಅದಕ್ಕೆ ಕಾರಣಗಳು, ನಾನಾ ಕಾರಣಗಳು ಇರುತ್ತೆ. ಸೊ ಇವಾಗ ನೀವು 40 ವರ್ಷ ಅಂತ ಹೇಳ್ತಾ ಇದ್ದೀರ. 40 ವರ್ಷದ ಪ್ರಾಕ್ಟೀಸ್ನಲ್ಲಿ ಬೇರೆ 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 ಪ್ರಾಬ್ಲಮ್ಸನ್ನು ನಾವು ಕಂಡು ಬಂದಿದ್ದೀವಿ. ಸೊ ಇವಾಗ ಪೇಷಂಟನ್ನು ನೋಡಿದರೆ ನಾನು ಎಲ್ಲ ಪೇಷಂಟ್ಸು ಒಂದೇ ಕಾಯಿಲೆಯಿಂದ ಬರಲ್ಲ. ಹೌದು, ಮಕ್ಕಳಿಲ್ಲ, ಅದು ಒಂದು ಕೊರತೆ ಇದೆ. ಬಟ್ ಕಾರಣಗಳು, ನಾನಾ ಕಾರಣಗಳು ಇರುತ್ತೆ. ಸೊ ಇವಾಗ ನಾವು ಕೂತ್ಕೊಂಡು ಬರೀ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ನಾವು ನೋಡೋದು ದೃಷ್ಟಿನಿಂದ ಬೇರೆಯವ್ರು ನೋಡೋ ದೃಷ್ಟಿನಿಂದ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಈಸ್ ಇಂಪಾರ್ಟೆಂಟ್. ಬರೀ ಪುಸ್ತಕದ್ದು ಓದು ಇಲ್ಲ. ಆ್ಯಂಡ್ ಇನ್ನೊಂದು, ಅದು ಯಾವ ರೀತಿ ಅವ್ರ ಮಾನಸಿಕವಾದ ಒತ್ತಡಗಳನ್ನ ನಾವು ಅವ್ರಿಗೆ ಒಂದು ಸಲಹೆ ಕೊಟ್ಟು ಸರಿಯಾಗುತ್ತೆ, ಮತ್ತು ಈ ಥರದ್ದು ಸ್ಟ್ರೆಸ್ ಲೆವೆಲ್ಸ್ನ ನಾವು ಹೇಗೆ ಕಮ್ಮಿ ಮಾಡ್ತೀವಿ, ಅದು ಬಹಳ ಇಂಪಾರ್ಟೆಂಟ್. ಡಾಕ್ಟರ್, ಈಗ 40 ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಾವು ನೋಡಿದಾಗ ಒಂದಷ್ಟು ಮಿತ್ಗಳು, ಸಾಕಷ್ಟು ಮಿತ್ಗಳನ್ನು ನೀವು ಕೇಳ್ಪಟ್ಟಿರ್ತೀರಿ. ಮೂಢನಂಬಿಕೆಗಳು. ಹೌದು, ಎಕ್ಸಾಕ್ಟ್ಲಿ ಡಾಕ್ಟರ್. ಸೊ ಕೆಲವೊಂದಿಷ್ಟು ಮೂಢನಂಬಿಕೆಗಳು, ನೀವು ಅದನ್ನು ಇವತ್ತು ಜನರಿಗೆ, ವೀಕ್ಷಕರಿಗೆ ಕ್ಲಾರಿಫೈ ಮಾಡ್ತೀರಾ? ಅದು ಸ್ಪೆಷಲಿ ಅಬೌಟ್ ಫರ್ಟಿಲಿಟಿ ಅಂತಂದರೆ ಯಾವುದಾಗಿರುತ್ತೆ ಡಾಕ್ಟರ್? ಮುಂಚೆ ನಾನು ಶುರು ಮಾಡಿದಾಗೆ ಅವ್ರು ಹೇಳ್ತಾಯಿದ್ರು ಬರೀ ಹೆಂಗಸರದ್ದು ಪ್ರಾಬ್ಲಮ್ಮು, ಅದು ಗಂಡಸರದಲ್ಲ ಅಂತ. ಇವಾಗ ನಾವು ನೋಡ್ತಾ ಇರೋದು, ನಾವು 1980s, 90s, 2000 ಹೇಗೆ ನಾವು ಮುಂದೆ ಬಂದ್ವಿ, ಹಾಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಜನಕ್ಕೆ ಗೊತ್ತಾಗಿದೆ ಇದು ಹೆಂಗಸರ ಪ್ರಾಬ್ಲಮ್ ಒಂದೇ ಅಲ್ಲ, ಹೆಂಗಸರು ಗಂಡಸರದು ಪ್ರಾಬ್ಲಮ್ ಒಟ್ಟಿ ಸೇರಿ ಇದು ಕಪಲ್ ಪ್ರಾಬ್ಲಮ್ ಅಂತ. ಸೊ 50% ಹೆಂಗಸರದ್ದಿದ್ದರೆ 50% ಗಂಡಸರದ್ದು ಇರುತ್ತೆ. ಎರಡನೇದು, ಸಂಭೋಗ ಮಾಡಿದ್ರೆ ಅದೆಲ್ಲನೂ ಸರಿ ಇದೆ ಅಂತ ತಿಳ್ಕೊಳ್ತಾರೆ. ಸಂಭೋಗ ಮಾಡೋದು ಬೇರೆ, ಮಗು ಆಗೋದು ಬೇರೆ. ಅದನ್ನ ವ್ಯತ್ಯಾಸ ನಾವು ಕಲಿಬೇಕು.
ಆ್ಯಂಡ್ ಮೂರನೇದು ಮುಟ್ಟು ರೆಗ್ಯುಲರ್ ಆದರೆ ಬಂಜೆತನ ಇಲ್ಲ ಅಂತ ತಿಳ್ಕೊತಾರೆ. ಬಟ್ ಅದು ಸರಿಯಲ್ಲ. ಮುಟ್ಟು ಇರ್ರೆಗ್ಯುಲರ್ ಇದ್ರೂ ಮಗು ಆಗ್ಬೋದು, ಮುಟ್ಟು ಇರ್ರೆಗ್ಯುಲರ್ ಇದ್ರೂ ಆಗ್ಬೋದು. ಇನ್ನೊಂದು ಸಂಭೋಗ ಮಾಡಿದ್ರೂ ಗಂಡಸರಿಗೆ ಬಂಜೆತನ ಇರ್ಬೋದು. ಯಾಕಂದರೆ ವೀರ್ಯಾಣೆ ಇಲ್ಲದೆ ಇರ್ಬೋದು. ಅದನ್ನ ನಾವು ತಪಾಸಣೆ ಮಾಡಬೇಕು. ಮತ್ತು ಕೆಲವು ಸಲ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ಸು ಮತ್ತು ಡಯಾಬಿಟೀಸು ಮತ್ತು ಬ್ಲಡ್ ಪ್ರೆಷರು ಇವೆಲ್ಲ ಇದ್ಕೊಂಡ್ಬಿಟ್ಟು ಟ್ರೈ ಮಾಡಿದರೆ ಅದು ಮಗು ಆಗದೇ ಇರ್ಬೋದು. ಸೊ ಅದರಲ್ಲಿ ಎಷ್ಟೋ ಸಲ ಮಾನಸಿಕವಾದ ಒತ್ತಡಗಳಿಂದನೂ ಮಗು ಆಗದೇ ಇರ್ಬೋದು. ಸೊ ಎಷ್ಟೋ ಸಲ ಕಪಲ್ ಬಂದುಬಿಟ್ಟು ನನ್ನ ಹತ್ರ ಹೇಳ್ತಾರೆ, ಎಲ್ಲ ಟೆಸ್ಟ್ ಮಾಡಿದ್ದೀನಿ, ಅದರಲ್ಲಿ ಮಗು ಆಗಲಿಲ್ಲ. ಸೊ ನಾನಂತೆ ಎಲ್ಲ ಟೆಸ್ಟ್ ಅಂತಂದರೆ ನನ್ನ ಭಾಷೆಯಲ್ಲಿ ಮಗು ಇರಬೇಕು, ಮಗು ಇಲ್ಲ ಅಂತಂದರೆ ಇನ್ನೂ ಹುಡುಕಬೇಕು. ಸೊ ಎಲ್ಲ ನಾರ್ಮಲ್ ಇಲ್ಲ. ಸೊ ಏನಾಗುತ್ತೆ, ಅವ್ರಿಗೆ ಮಾಹಿತಿ ಕೊಡಬೇಕು, ನಾವು ಸರಿಯಾಗಿ ಮಾಹಿತಿ ಕೊಡಬೇಕು ಮತ್ತು ಪೇಪರ್ನೆಲ್ಲ ಸರಿಯಾಗಿ ನೋಡಬೇಕು. ಇವತ್ತಿನ ಡಾಕ್ಟರ್ಸು ಅವರು ಎಷ್ಟು ಬ್ಯುಸಿ ಇರ್ತಾರೆ, ಅವ್ರು ಮಾತಾಡೋಕ್ಕಿಂತ ಮುಂಚೆ ಇನ್ನೂ ಕೂತಿಲ್ಲ ಚೇರ್ ಮೇಲೆ ಆಗಲೇ ಪ್ರಿಸ್ಕ್ರಿಪ್ಷನ್ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಪೇಷಂಟ್ ಯಾಕೆ ಬಂದಿದ್ದಾರನ್ನೂ ಗೊತ್ತಿಲ್ಲ, ಆಗಲೇ ಒಂದು ಲಿಸ್ಟ್ ಪ್ರಿಸ್ಕ್ರಿಪ್ಷನ್ನು, ಇನ್ನೊಂದು ಲಿಸ್ಟ್ ಇನ್ವೆಸ್ಟಿಗೇಷನು. ಸೊ ಹೇಗೆ ಗೊತ್ತಾಗುತ್ತೆ ಆ ಪೇಷಂಟಿಂದ ಏನು ಪ್ರಾಬ್ಲಮ್ ಇದೆ? ಸೊ ಇದರಿಂದ ಅಟ್ಲೀಸ್ಟ್ ಹಾಫ್ ದ ಟೈಮ್ ಪೇಷಂಟ್ ಅವರು ಮಾತಾಡೋಕ್ಕೆ ಬಿಡಬೇಕು. ಅದರಲ್ಲಿ 50% ಆಫ್ ಯುವರ್ ಡಯಾಗ್ನೋಸಿಸ್ ಯು ವಿಲ್ ನೋ. ಸೊ ಎಷ್ಟೋ ಜನ ಬಂದು, ಅಬ್ಬಾ ನಿಮ್ಮ ಹತ್ರ ಮಾತಾಡಿದ್ದೀವಿ, ನಮಗೀಗ ಏನೂ ತೊಂದರೆ ಇಲ್ಲ, ಈಗ ಅಟ್ಲೀಸ್ಟ್ ಒಂದು 6 ತಿಂಗಳ ಟ್ರೈ ಮಾಡ್ತೀವಿ, ಅದು ಅದರಿಂದನೇ ಅವ್ರು ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಇದು ಶಂಕದ್ನಿಂದ ಬಂದರೆ ತೀರ್ಥ ಅಂತಾರಲ್ಲ, ಆ ಥರ ಡಾಕ್ಟರ್ ಹೇಳಿದ್ದಾರೆ, ಏನೂ ತೊಂದರೆ ಇಲ್ಲ, ಅವರು ಎಷ್ಟೋ ಸ್ಟ್ರೆಸ್ ಕಮ್ಮಿ ಆಗಿಬಿಡುತ್ತೆ, ಪ್ರೆಗ್ನೆಂಟ್ ಆಗ್ತಾರೆ. ಸೊ ಬಂಜಿತನ ಅಂದ ತಕ್ಷಣ IVF ಅಂತ ತಿಳ್ಕೊಬಾರ್ದು, ಸಿಂಪಲ್ ಟ್ರೀಟ್ಮೆಂಟ್ಸ್ನಿಂದನೂ ಆಗುತ್ತೆ. ಎಸ್ ಡಾಕ್ಟರ್, ಕರೆಕ್ಟ್. ಡಾಕ್ಟರ್, ಈಗ ಯಾವುದೇ ಒಂದು ವಿಚಾರ ಆದಾಗ ಸೆಕೆಂಡ್ ಒಪಿನಿಯನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಫರ್ಟಿಲಿಟಿ ವಿಚಾರಕ್ಕೆ ಬಂದಾಗ ಈ ಸೆಕೆಂಡ್ ಒಪಿನಿಯನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್, ಹೆಲ್ತ್ ಮ್ಯಾಟರಲ್ಲಿ? ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಎಷ್ಟೋ ಜನರು ಬಂದುಬಿಟ್ಟು 2 IVF ಮಾಡಿರ್ತಾರೆ, 3 IVF ಮಾಡ್ತಾರೆ, 4 ಅಂತೆಲ್ಲ ಫೇಲ್ ಆಗಿರುತ್ತೆ. ಆ ಪೇಪರ್ ನೋಡಿದರೆ ಒಂದು ಹಿಸ್ಟ್ರಿ ಸರಿಯಾಗಿ ಬರೆದಿರಲ್ಲ, ಮತ್ತು ಆ IVF ಟ್ರೀಟ್ಮೆಂಟನ್ನು ಸರಿಯಾಗಿ ಬರೆದಿರಲ್ಲ, ಡಾಕ್ಯುಮೆಂಟೇಷನ್ ಸರಿ ಇರೋಲ್ಲ. ಪೇಷಂಟನ್ನು ಕೇಳಿದರೆ ಡಾಕ್ಟ್ರೆ ಫಸ್ಟ್ ಸೈಕಲ್ ಏನು ಮಾಡಿದರು, ಸೆಕೆಂಡ್ ಸೈಕಲ್ ಅದೇ ಮಾಡಿದ್ರು. ಇನ್ನೊಂದು ಡಾಕ್ಟ್ರಿಗೆ ಹೋದ್ವಿ, ಆ ಹಿಂದಿನ ಸೈಕಲ್ಸ್ ನೋಡಲೇ ಇಲ್ಲ, ಮತ್ತು ಅವ್ರು ಇನ್ನೊಂದು ಸೈಕಲ್ ಶುರು ಮಾಡಿದ್ರು, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಥರ 4 ಸೈಕಲ್ಸು ಹಾಗೆ ಆಯಿತು, ಬೇರೆ ವ್ಯತ್ಯಾಸ ಮಾಡಿಲ್ಲ. ಇವಾಗ ಎಲ್ಲ ಸೈಕಲ್ಲು ಫಸ್ಟ್ ಸೈಕಲ್ ಥರ ಮಾಡಿದರೆ ರೆಪಿಟೇಷನ್ ಸೇಮ್, ರಿಸಲ್ಟ್ ಹೆಂಗೆ ಡಿಫ್ರೆಂಟ್ ಆಗುತ್ತೆ? ದುಡ್ಡಂತೂ ಖರ್ಚಾಗುತ್ತೆ, ಬಟ್ ರಿಸಲ್ಟ್ ಬರಲ್ಲ. ಸೊ ಈ ಸೆಕೆಂಡ್ ಒಪಿನಿಯನ್ ಏನಂದರೆ, ಬೇರೆ ದೃಷ್ಟಿನಿಂದ ಆ ಕೇಸ್ ರೆಕಾರ್ಡ್ಸನ್ನು ನೋಡಿಬಿಟ್ಟು ಅದರಲ್ಲಿ ಏನಾರ ತಪ್ಪಿದೆ ಅಂತ ಕಂಡು ಹಿಡಿದು ಅವ್ರಿಗೆ ಒಂದು ಬೇರೆ ದೃಷ್ಟಿನೇ ತೋರಿಸೋದು, ಬೇರೆ ದಾರಿ ತೋರಿಸೋದು. ನೋಡಿ, ಈ ಪ್ರಾಬ್ಲಮ್ ಇದೆ, ಇದು ಸೊಲ್ಯೂಷನ್ನು, ಅದನ್ನ ಹೇಳ್ಬೋದು. ಅದು ನಾನು ಹೇಳ್ತಾ ಇರೋದು, ನಾನು ಅದನ್ನ ಫ್ರೀಯಾಗಿ ಮಾಡ್ತೀನಿ. ನಮ್ಮ ಕ್ಲಿನಿಕ್ನಲ್ಲಾದರೂ ಇರಲಿ ಅಥವಾ ಬೇರೆ ಕ್ಲಿನಿಕ್ನಿಂದಾದರೂ ಇರಲಿ, ಅವರೆಲ್ಲ ಪೇಪರ್ಸ್ ತಂದು ತೋರಿಸ್ಬೇಕು. ಅದನ್ನ ಎಲ್ಲ ನೋಡಿ ನನ್ನ ಅಡ್ವೈಸ್ ಕೊಡ್ತೀನಿ. ಬಟ್ ಅವರು ಮತ್ತೆ ಬಂದು ನನ್ನ ಥರನೇ ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಏನಿಲ್ಲ, ಬಟ್ ಅದು ಮಾಡಿದ್ದು ಸರಿ ಇದೆಯಾ ಇಲ್ಲ ಅಂತ ಅಷ್ಟು ಹೇಳ್ತೀನಿ ನಾನು. ಯಾಕಂದರೆ ಎಷ್ಟೋ ಜನ ಮತ್ತೆ ಇನ್ನೊಂದು 4 ಸೈಕಲ್ ಮಾಡೋದು ಬದಲು, ಯಾಕಂದರೆ ಬರೀ ದುಡ್ಡಲ್ಲ, ಮಾನಸಿಕವಾದದ್ದು ಡಿಪ್ರೆಷನ್ ಏನು ಬರುತ್ತೆ ಅದ್ರ ಜೊತೆಯಲ್ಲಿ, ಯಾವಾಗಲೂ ಫೇಲಿಯರ್ ಕೇಳ್ಕೊಂಡಿದ್ದು, ಅದನ್ನು ಭಾಳ ಡಿಪ್ರೆಷನ್ಗೆ ಹೋಗ್ತಾರೆ. ಅದನ್ನ ನಾವು ತಡೆಗಟ್ಬೋದು. ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ವೀಕ್ಷಕರೇ, ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ
ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಬಂಜೆತನ ಅನ್ನೋ ಸಮಸ್ಯೆಯಿಂದ ಹಲವರು ಬಳಲ್ತಿರ್ತೀರಿ. ಅದಕ್ಕೆ ಸೂಕ್ತವಾದ ಪರಿಹಾರ ಬೇಕು, ಸೂಕ್ತವಾದ ಚಿಕಿತ್ಸೆ ಬೇಕು. ಡಾಕ್ಟರ್ ಹೇಳಿದಾಗೆ ಎಷ್ಟೋ ಬಾರಿ ಪ್ರಾಪರ್ ಎಕ್ಸಾಮಿನೇಷನ್ ಆದ್ರೇ ಅಲ್ಲಿ ಸಮಸ್ಯೆ ಏನು ಅಂತ ಗೊತ್ತಾಗೋಗ್ಬಿಡತ್ತೆ, ರಿಸಲ್ಟ್ ಸಿಗತ್ತೆ. ಸೊ ಡಾಕ್ಟರ್ ಕಾಮಿನಿ ರಾವ್ ಅವರನ್ನು ನೀವು ಭೇಟಿ ಮಾಡಬೇಕು, ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಬಹುದು. ಎಸ್ ಡಾಕ್ಟರ್, ಈಗ ಜನರಲಿ ಬಂಜೆತನದ ಸಮಸ್ಯೆ ಇದೆ ಅಂತ ಅಂದಾಗ ಮೊದಲು ಹೇಳೋದು ವಯಸ್ಸಾಗಿದೆ, ತುಂಬ ಏಜ್ ಆದಮೇಲೆ ನಿನ್ನ ಮದುವೆ ಆದೆ ಅಥವಾ ತುಂಬ ಏಜ್ ಆದಮೇಲೆ ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ತಿದ್ದೀರಾ, ಅದಕ್ಕೆ ಮಗು ಆಗ್ತಿಲ್ಲ, ಈ ರೀತಿ ಒಂದು ಫ್ಯಾಕ್ಟರ್ನ, ಏಜ್ ಫ್ಯಾಕ್ಟರ್ನೇ ಮುಂದೆ ತರ್ತಾರೆ. ಸೊ ಈಸ್ ಇಟ್ ಟ್ರೂ ಡಾಕ್ಟರ್? ಬೇರೆ ಯಾವ ಯಾವ ಕಾರಣಗಳಿರಬಹುದು ಬಂಜೆತನಕ್ಕೆ? ಏಜ್ ಇಸ್ ಒನ್ ಫ್ಯಾಕ್ಟರ್. ಅಂದರೆ ವಯಸ್ಸಾದಂಗೆಲ್ಲ ಮೊಟ್ಟೆ ಕ್ವಾಲಿಟಿನೂ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಮತ್ತು ನಮ್ಮ ಹತ್ರ ಒಂದು ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ ಇರುತ್ತೆ ಅಂಡಾಶಯನಲ್ಲಿ, ಅದು ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಅದ್ರಲ್ಲಿ ಮತ್ತೆ ರೀಫಿಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮಗೆ ಋತುಬಂಧ ಬರೋದು. ಋತುಬಂಧ ಬಂದಮೇಲೆ ಅದರಲ್ಲಿ ಮೊಟ್ಟೆ ಇರಲ್ಲ ಅಂಡಾಶಯನಲ್ಲಿ. ಅದಕ್ಕೆ ಬೆಸ್ಟ್ ಟೈಮ್ ಟು ಕನ್ಸೀವ್ ಇಸ್ 25 to 29. ಎಷ್ಟು ವಯಸ್ಸು ಹಾಕ್ಕೊಂಡು ಹೋಗುತ್ತೆ, ಕ್ವಾಲಿಟಿ ಚೆನ್ನಾಗಿರಲ್ಲ, ಮತ್ತು ಇನ್ಫರ್ಟಿಲಿಟಿ ಆಗೋದು ಚಾನ್ಸಸ್ ಹೆಚ್ಚಾಗಿದೆ. ಡಾಕ್ಟರ್, ಈಗ ಈ ರೀತಿ ಒಂದಷ್ಟು ಸಮಸ್ಯೆ ಅಂತ ಬಂದಾಗ ಯೂಶಲಿ ನೀವು ಮಿತ್ ಬಗ್ಗೆ ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ, ಹೆಣ್ಣು ಮಕ್ಕಳನ್ನೇ ಬ್ಲೇಮ್ ಮಾಡ್ತಾರೆ, ಮಗು ಆಗ್ತಿಲ್ಲ ಅಂದರೆ ಇವರಿಂದಾನೇ ಪ್ರಾಬ್ಲಮ್ ಇರೋದು ಅಂತ. ಸೊ ಮೇಲ್ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಇತ್ತೀಚಿನ ದಿನದಲ್ಲಿ ಎಷ್ಟು ಕಾಮನ್ ಆಗ್ತಿದೆ ಡಾಕ್ಟರ್? 40% ಹೆಂಗಸರದ್ದಿದ್ದರೆ 40% ಗಂಡಸ್ರಿಗೂ ಇರುತ್ತೆ. ಇನ್ನೂ ಒಂದು 10% ಇಬ್ಬರದ್ದು ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು 10% ಕಾರಣ ಗೊತ್ತಿರೋಲ್ಲ. ಆ್ಯಂಡ್ ಇದು ಸ್ಟ್ರೆಸ್ನಿಂದ ಇರುತ್ತೆ ಅಂತ ಹೇಳ್ಬೋದು. ಸೊ 40% ಇದೆ ಅಂತಂದರೆ ಸಾಕಷ್ಟು ಜನಕ್ಕೆ ಗಂಡಸರಿಗೂ ತಪಾಸಣೆ ಮಾಡಬೇಕು. ಬರೀ ಹೆಂಗಸರಿಗೆ ತಪಾಸಣೆ ಮಾಡಿ 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 ಆಮೇಲೆ ಪ್ರಾಬ್ಲಮ್ ಗೊತ್ತಾಗುತ್ತೆ ಅದು ಗಂಡಸರಿನಲ್ಲಿದೆ ಅಂದರೆ ಅದು ಮಹಾ ತಪ್ಪು. ಇಬ್ಬರು ಸೈಮಲ್ಟೇನಿಯಸ್ಲಿ ಒಟ್ಟಾಗಿ ತಪಾಸಣೆ ಮಾಡಬೇಕು. ಡಾಕ್ಟರ್, ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹಲವರು ಕಾಯ್ತಿದ್ದಾರೆ. ಕೆಲವರು ಹೇಳ್ತಾರೆ ಡಾಕ್ಟರ್ ಈಗ ಪ್ರಾಕ್ಟೀಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಇನ್ನೂ ಕೆಲವರು ಇಲ್ಲ ಡಾಕ್ಟರ್ ಇನ್ನೂ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಸೊ ಈ ಒಂದು ಕನ್ಫ್ಯೂಷನ್ ಬಗ್ಗೆ ಕ್ಲಾರಿಟಿ ಬೇಕು ಡಾಕ್ಟರ್ ವೀಕ್ಷಕರಿಗೆ. ಆ್ಯಂಡ್ ನಿಮ್ಮನ್ನು ಭೇಟಿ ಆಗಬೇಕು ಅಂತಂದರೆ ಎಲ್ಲಿ ಬರಬೇಕಾಗತ್ತೆ ಪೇಷಂಟ್ಸು, ಹೇಗೆ ಅಂತ? ನಾನು ರಿಟೈರ್ ಆಗಿಲ್ಲ, ನಾನು ಟಯರ್ಡೂ ಆಗಿಲ್ಲ, ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ. ನಾನೆಲ್ಲ ಇರೋದು ನಿಮಗೋಸ್ಕರ. ನಾನು ಎಲ್ಲಿ ತನಕ ನಾನು ಕೆಲಸ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ. ನಾನು ಬರೀ ಕಾಮಿನಿ ರಾವ್ ಹಾಸ್ಪಿಟಲ್ಸು ಜಯನಗರ್ನಲ್ಲಿ, ಕುಮಾರ ಪಾರ್ಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಇನ್ನು ಬೇರೆ ಎಲ್ಲೂ ಪ್ರಾಕ್ಟೀಸ್ ಮಾಡಲ್ಲ. ಸೊ ನೀವೇನಾದ್ರು ನನ್ನ ಭೇಟಿ ಮಾಡಬೇಕಾದ್ರೆ ನೀವು ಈ ಆಸ್ಪತ್ರೆಗಳಿಗೆ ಬರಬೇಕಾಗುತ್ತೆ. ಡಾಕ್ಟರ್ ಹೇಳಿದಾಗೆ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಕುಮಾರ ಪಾರ್ಕ್ ಬಳಿ ಇರುವಂತಹ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ, ಹಾಗೆ ಜಯನಗರದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿಮಗೆ ಲಭ್ಯ ಇರ್ತಾರೆ. ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮತ್ತಷ್ಟು ಸಮಸ್ಯೆ ಬಂಜೆತನಕ್ಕೆ ಅಂತ ನಾವು ನೋಡೋದಾದರೆ ಡಾಕ್ಟರ್, ಸ್ಟ್ರೆಸ್ ಒಂದು ಕಾರಣ ಆಗುತ್ತೆ, ಆ್ಯಂಡ್ ಕಂಪ್ಯಾಟಬಿಲಿಟಿ ಕೂಡ ಒಂದು ಕಾರಣ ಆಗುತ್ತೆ. ಈ ರೀತಿ ಒಂದಷ್ಟು ಹಲವಾರು ಕಾರಣಗಳನ್ನು ರೂಲ್ ಔಟ್ ಮಾಡಿದರೆ ಡಾಕ್ಟರ್, ನೀವು ಹೇಳಿದಾಗೆ ಮೆಂಟಲಿ ಕೂಡ ತುಂಬ ವೀಕ್ ಆಗಿಬಿಟ್ಟಿರ್ತಾರೆ ಕಪಲ್ಸ್, ಯಾವಾಗ ಮಗು ಆಗ್ತಿರಲ್ಲ, ಸತತ ಪ್ರಯತ್ನಗಳಾಗ್ತಾ ಇದೆ ಅಂತಿದ್ದಾಗ. ಹಾಗಿದ್ದಾಗ ಡಾಕ್ಟರ್, IVF ಒಂದೇ ಪರಿಹಾರ ಆಗಿರುತ್ತಾ ಪೇಷಂಟ್ಸಿಗೆ? ಅದಕ್ಕೂ ಮುಂಚೆ ಯಾವ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವ್ರಿಗೆ ಅವೈಲೇಬಲ್ ಇರುತ್ತೆ? ಇಫ್ IVF ಏನಾದರೂ ನೆಕ್ಸ್ಟ್ ಫೇಲ್ ಆಯಿತು ಅಂತಂದರೆ ವಾಟ್ ಇಸ್ ದ ನೆಕ್ಸ್ಟ್ ಆಪ್ಷನ್ ಡಾಕ್ಟರ್ ಅವ್ರಿಗೆ? ಇವಾಗ ಒಂದು ಕಪಲ್ ಬಂದರೆ ಫಸ್ಟ್ ಇಮಿಡಿಯೇಟ್ಲಿ IVF ಅಲ್ಲ. ಈಗ 10 ಜನ ಬಂದರೆ ಅದರಲ್ಲಿ ಒಬ್ಬರು ಇಬ್ಬರಿಗೆ IVF ಬೇಕಾಗ್ಬೋದು. ದಿಢೀರಂತ ಹೋಗಿ IVF ಮಾಡ್ತೀನಿ ಅಂತಂದರೆ ಅದರಲ್ಲಿ ಏನು 100% ಸಕ್ಸಸ್ ಇಲ್ಲ. ಕಾರಣ ಹುಡುಕಬೇಕು. ಕಾರಣ ಹುಡುಕ್ಬಿಟ್ಟು ಅದನ್ನ ನಾವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿದರೆ ಅದು ಅವ್ರು ಪ್ರೆಗ್ನೆಂಟ್ ಆಗ್ಬೋದು. ಇವಾಗ ಜಸ್ಟ್ ಅವ್ರಿಗೆ ಮ್ಯಾರಿಟಲ್ ಡಿಸ್ಹಾರ್ಮನಿ ಅಂದರೆ ಸಂಸಾರದಲ್ಲಿ ಏನೋ ಒಂದು ಅಡಚಣೆ ಇದೆ. ಸೊ ಆ ಅಡಚಣೆನ ನಾವು ಸರಿಯಾಗಿ ಅವ್ರಿಗೆ ಸೂಕ್ತ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವ್ರಿಗೆ ಹೇಳಬೇಕು ಇದೆಲ್ಲ ಸರಿಯಾಗಿ. ಅದು ಕೆಲವು ಸಲ ಅತ್ತೆ ಕಾಟ ಅಥವಾ ಇನ್ಲಾಸ್ನಲ್ಲಿ ಪ್ರಾಬ್ಲಮ್ ಇರೋದು, ಮತ್ತು ಹೊಂದಾಣಿಕೆ ಇಲ್ಲದೆ ಇರ್ಬೋದು. ಸೊ ಇದರಿಂದ ಸ್ಟ್ರೆಸ್ ಹೆಚ್ಚಾಗುತ್ತೆ. ಅಂದರೆ ಸಂಭೋಗ ಕರೆಕ್ಟ್ ಟೈಮ್ನಲ್ಲಿ ಮಾಡಲ್ಲ,
ಅಥವಾ ಗಂಡ ಒಂದು ಲಾರಿ ಡ್ರೈವರು, ಬಸ್ ಡ್ರೈವರು, ಅಥವಾ ಟೈಮಿಂಗ್ಸ್ ಬೇರೆ ಇರುತ್ತೆ. ಸೊ ಇಂಥದ್ದೆಲ್ಲ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇದು ಮಾಡಿದರೆ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ಸು ಹೆಚ್ಚಾಗಿದೆ. ಅದಕ್ಕೇನು ಜಾಸ್ತಿ ಕಾಸ್ಟ್ ಆಗೋದೇ ಇಲ್ಲ. ಈ ಥರ IUI, ಟೈಮ್ಡ್ ಇಂಟರ್ಕೋರ್ಸ್ ಇವೆಲ್ಲನೂ ಮಾಡ್ಬೋದು. ಸೊ 10 ಜನದಲ್ಲಿ 2 ಜನಕ್ಕೆ IVF ಬರ್ಬೋದು. ಸೊ 20% IVF ಇರ್ಬೋದು, 80% ನ್ಯಾಚುರಲಿ ಕನ್ಸೀವ್ ಆಗ್ಬೋದು. ಸೊ ಎಲ್ಲನೂ ದುಬಾರಿ ಅಂತ ತಿಳ್ಕೊಬಾರ್ದು. ಎಸ್ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗ್ತೀನಿ ಮತ್ತು ಮಾತಾಡ್ತಾ ಹೋಗ್ತೀನಿ ಡಾಕ್ಟರ್. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ವೀಕ್ಷಕರೇ, ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯ ಸ್ಪೆಷಾಲಿಟಿಗಳನ್ನು ನೋಡ್ತಾ ಹೋದರೆ ಡಾಕ್ಟರ್, ಫರ್ಟಿಲಿಟಿಗೆ ಅಷ್ಟೇ ಟ್ರೀಟ್ಮೆಂಟ್ ಇರೋದಾ? ಫರ್ಟಿಲಿಟಿ ಬಿಟ್ಟು ಮತ್ತೆ ಯಾವೆಲ್ಲ ರೀತಿಯ ಸ್ಪೆಷಾಲಿಟೀಸ್ ಇಲ್ಲಿದೆ ಡಾಕ್ಟರ್? ಇವಾಗ ಹೆಂಗಸರಿಗೆ ಇದು ಹದಿಹರಿಯ ವಯಸ್ಸಿನ ಮಕ್ಕಳಿಗೆ ಅದು ಮೆನ್ಸ್ಟ್ರಲ್ ರೆಗ್ಯುಲಾರಿಟೀಸು, ಮತ್ತು ಬೊಜ್ಜು, ಒಬಿಸಿಟಿ ಕ್ಲಿನಿಕ್ಕು, ಮತ್ತು ಪ್ರಾಬ್ಲಮ್ಸ್ ವಿತ್ ಫೈಬ್ರಾಯ್ಡ್ಸು, ಮತ್ತು ಇದು ಡಿಸ್ಮೆನೋರಿಯಾ ಅಂತಾರೆ, ಅಂದರೆ ಮುಟ್ಟಾದಾಗೆ ಹೊಟ್ಟೆ ನೋವು ಬರೋದು, ಮತ್ತು ಹೆರಿಗೆ ಪ್ರಾಬ್ಲಮ್ಸು, ಆ್ಯಂಟಿನೇಟಲ್ ಕ್ಲಿನಿಕ್ಸು, ಮತ್ತು ಮೆನೋಪಾಸ್, ಇವೆಲ್ಲ ಫ್ರಾಮ್ ಹದಿಹರೆಯ ವಯಸ್ಸು ಟು ಋತುಬಂಧ, ಅಂದರೆ ಫುಲ್ ಸೈಕಲ್ ಫಾರ್ ದ ವುಮನ್ ನಾವಿಲ್ಲಿ ನೋಡ್ತೀವಿ. ಎರಡನೇದು ಗಂಡಸರಿಗೂ ನಾವು ಮೆನ್ಸ್ ಹೆಲ್ತ್ ಅಂತ ನೋಡ್ತೀವಿ. ನಾವು ಮೆನ್ಸ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಇನ್ಫರ್ಟಿಲಿಟಿ ಒಂದು ಭಾಗ ಇದೆ ಅದರಲ್ಲಿ. ಬಟ್ ಮೆನ್ಸ್ ಹೆಲ್ತು ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅವರು ಹೇಳ್ಕೊಳ್ಳಲ್ಲ, ಬಟ್ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಅದಕ್ಕೂ ನಾವು ಕಂಡುಹಿಡಿತೀವಿ. ಅದಕ್ಕೆ ಸಪ್ರೇಟ್ ಕ್ಲಿನಿಕ್ ಇದೆ ಕಾಲ್ಡ್ ಮೆನ್ಸ್ ಹೆಲ್ತ್. ಸೊ ಅದಕ್ಕೋಸ್ಕರ ಬೋತ್ ಮೆನ್ ಆ್ಯಂಡ್ ವಿಮೆನ್ ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ. ಡಾಕ್ಟರ್, ಈಗ ತುಂಬ ಜನ ಕಪಲ್ಸ್ ಮಕ್ಕಳಾಗ್ತಿರೋದಿಲ್ಲ, ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತಾರೆ, ಮೆಂಟಲಿ ಫಿಸಿಕಲಿ ಎರಡೂ ರೀತಿ, ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ತಗೋತಾ ಇರ್ತಾರೆ. ಈ ಥರ ಇದ್ದಾಗ ಡಾಕ್ಟರ್, ಅವರಿಗೆ ಒಂದಷ್ಟು ಪ್ರಿವೆಂಟಿವ್ ಮೆಷರ್ಸ್ ಅನ್ನೋದು ಬೇಕಾಗಿರುತ್ತೆ. ಇನ್ನು ಈಗ ಮದುವೆ ಆಗಬೇಕು ಅಥವಾ ಮಗು ಪ್ಲ್ಯಾನ್ ಮಾಡಬೇಕು ಅಂತಿರ್ತಾರೆ, ಹೇಗೆ ಯಾವ ರೀತಿಯ ಒಂದಷ್ಟು ಪ್ಲ್ಯಾನನ್ನು ಅವ್ರು ರೆಡಿ ಮಾಡ್ಕೋಬೇಕು, ಈ ರೀತಿ ಒಂದಷ್ಟು ಸಂದೇಶಗಳನ್ನು ನೀವು ವೀಕ್ಷಕರಿಗೆ ನೀಡೋದಾದರೆ ಡಾಕ್ಟರ್, ಪ್ರಿವೆಂಟಿವ್ ಮೆಷರ್ಸ್ ಆಗಿರಬಹುದು, ಈ ಬಗ್ಗೆ. ಬರೀ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಲ್ಲ, ಜನರಲಿ ಆನ್ ವರ್ಲ್ಡ್ ಹೆಲ್ತ್ ಡೇ ನಾನು ಇದು ಹೇಳಬೇಕು, ದಟ್ ಹೆಲ್ತ್ ಈಸ್ ವೆಲ್ತ್. ಅಂದರೆ ಈ ಥರದ್ದು ಒಬಿಸಿಟಿ ಮತ್ತು ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಎಲ್ಲ ಬರೋದು ಬಿಕಾಸ್ ಆಫ್ ಇರ್ರೆಗ್ಯುಲರ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಚೇಂಜಸ್ಸು, ಸ್ಮೋಕಿಂಗ್, ಆಲ್ಕೋಹಾಲ್, ಇದನ್ನೆಲ್ಲ ಕಟ್ಔಟ್ ಮಾಡಬೇಕು. ಈ ಎಕ್ಸೆಸಿವ್ ಮೊಬೈಲ್ ಫೋನ್ಸು, ಎಕ್ಸೆಸಿವ್ ವಾಚಿಂಗ್ ದ ಟೆಲಿವಿಷನ್, ಎಕ್ಸೆಸಿವ್ ಆನ್ ದ ಕಂಪ್ಯೂಟರ್, ಇದೇನಾಗುತ್ತೆ, ಐ ಸ್ಟ್ರೇನ್ ಆಗುತ್ತೆ, ಮೈಗ್ರೇನು, ಇಂಥವೆಲ್ಲ. ಅದ್ರ ಜೊತೆಲೇ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಸಾಕಷ್ಟು ಪ್ರಿವೆಂಟಿವ್ ಮೆಷರ್ಸ್ ಮಾಡಿದರೆ ಯುವರ್ ಇನ್ವೆಸ್ಟ್ಮೆಂಟ್ ಅಟ್ ದಿ ಏಜ್ ಆಫ್ 20-25 ವಿಲ್ ಗಿವ್ ಯು ರಿಚ್ ಡಿವಿಡೆಂಡ್ಸ್ ವೆನ್ ಯು ಆರ್ ಅಬೌಟ್ 50-60. ಅಟ್ 50-60 ಎಲ್ಲ ಈ ಥರ ಕಾಯಿಲೆಗಳೆಲ್ಲ ನಿಮ್ಮ ಶರೀರದಲ್ಲಿ ಸೇರ್ಕೊಂಡ್ಮೇಲೆ ಆಮೇಲೆ ಐ ವಿಲ್ ಇನ್ವೆಸ್ಟ್ ಅಂತಂದರೆ ಅದು ತುಂಬ ಲೇಟ್ ಆಗುತ್ತೆ. ಸೊ ಇವಾಗಲೇ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಯುವರ್ ಹೆಲ್ತ್, ಬಿಕಾಸ್ ಯಾವ ರೀತಿ ಆದ್ರೂ ನೀವು ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಆ ದುಡ್ಡು ವ್ಯರ್ಥ ಆಗುತ್ತೆ ನಿಮಗೆ. ಯಾಕಂದರೆ ನಿಮಗೆ ಆರೋಗ್ಯ ಇಲ್ಲದೇ ಇದ್ದರೆ ಆ ದುಡ್ಡನ್ನು ತೊಗೊಂಡು ಏನು ಮಾಡ್ತೀರಾ? ಸೊ ಆದಷ್ಟು ಇವೆಲ್ಲನೂ ಪ್ರಿವೆನ್ಷನ್, ಗುಡ್ ಹೆಲ್ತ್, ಗುಡ್ ಕ್ಲೀನ್ ವಾಟರ್ ಆ್ಯಂಡ್ ಗುಡ್ ಸ್ಲೀಪ್, ಇದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಅವಾಯ್ಡ್ ಆಲ್ ದೀಸ್ ಕೈಂಡ್ ಆಫ್ heat and eat food, and also avoid all the drug abuse and alcohol and smoking, because it's not good for you, it's not good for your family. ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಎಲ್ಲ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕು ಅಂತ. ಸೊ ಈಗಿನ ಯಂಗ್ಸ್ಟರ್ಸಿಗೆ ಅಥವಾ ಯಂಗ್ ಕಪಲ್ಸಿಗೆ ಅಥವಾ ಸ್ವಲ್ಪ ವರ್ಷ ಬಿಟ್ಟು ನಾನು ಮದುವೆ ಆಗ್ತೀನಿ ಲೇಟಾಗಿ, ಈ ರೀತಿ ಪ್ಲ್ಯಾನ್ ಇರೋರಿಗೆ ಯಾವಾಗ ರುಟೀನ್ ಚೆಕಪ್ಸ್ ಆಗ್ತಿರಬೇಕು ಡಾಕ್ಟರ್? ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಏನಿದ್ದಾರೆ, ಈ ಒಬಿಸಿಟಿ, ಚೈಲ್ಡ್ಹುಡ್ ಒಬಿಸಿಟಿ ತುಂಬ ರ್ಯಾಂಪೆಂಟ್ ಇದೆ. ಸೊ ಪೇರೆಂಟ್ಸ್ ಮಸ್ಟ್ ಎನ್ಕರೇಜ್ ಅವ್ರ ಮಕ್ಕಳಿಗೆ ಬೊಜ್ಜು ಇಸ್ ನಾಟ್ ಗುಡ್,
ಅಯ್ಯೋ ಚಿಕ್ಕ ಮಕ್ಕಳು ಪರವಾಗಿಲ್ಲ ಮುಂದೆ ಎಲ್ಲನೂ ತೆಳ್ಳಗಾಗ್ತಾರೆ ಅಂತಲ್ಲ. ಈ ಟೈಮ್ನಿಂದನೇ ಅವ್ರದ್ದು ವೇಟ್ನ ಸರಿಯಾಗಿ ನೋಡ್ಕೊಳ್ಬೇಕು. ಇಲ್ಲದೆ ಹೋದರೆ PCOD ಪ್ರಾಬ್ಲಮ್ಸ್ ಮುಂದೆ ಆಗೋದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಎರಡನೇದು ಏನಂದರೆ ಮೈ ಮೇಲೆ ಕೂದಲುಗಳು ಇದ್ದರೆ ಅದೂ ಒಂದು ಹಾರ್ಮೋನ್ ಅಬ್ನಾರ್ಮ್ಯಾಲಿಟೀಸ್. ಇವಾಗ ನಾವು ನೋಡ್ತೀವಿ ಸಾಕಷ್ಟು ಜನಕ್ಕೆ ಥೈರಾಯ್ಡ್ ಬರ್ತಾಯಿದೆ, ಅದನ್ನ ನಾವು ಕರೆಕ್ಟ್ ಮಾಡಬೇಕು. ಸೊ ಈ ಥೆಲ್ಲ ಸಿಸ್ಟಮಿಕ್ ಡಿಸಾರ್ಡರ್ಸ್ನೆಲ್ಲ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಹತ್ರನೇ ನಾವು ಕರೆಕ್ಟ್ ಮಾಡಬೇಕು. ಪೇರೆಂಟ್ಸಿಗೆ ಅಡ್ವೈಸ್ ಮಾಡಬೇಕು. ಪೀರಿಯಡ್ ಟೈಮ್ನಲ್ಲಿ ಪೇಯ್ನ್ ಏನಾರು ಇದ್ದರೆ ಅದನ್ನು ನಾವು ಗಮನಿಸಬೇಕು. ಸುಮ್ಮನೆ ಹಾಗೆ ಅಯ್ಯೋ ಎಲ್ಲರಿಗೂ ಪೀರಿಯಡ್ ಪೇಯ್ನ್ ಇದೆ ಅಂತ ಬಿಡಬಾರ್ದು, ಚೆಕ್ ಮಾಡಬೇಕು. ಮತ್ತು ಡ್ಯೂರಿಂಗ್ ಯಂಗ್ ಅಡಲ್ಟು ಈ ಬಿಳಿ ಬಟ್ಟೆ ಅಂದರೆ ವೈಟ್ ಡಿಸ್ಚಾರ್ಜ್ ಅದನ್ನೂ ನಾವು ಸೂಕ್ತ ಚಿಕಿತ್ಸೆ ಕೊಡಬೇಕು. ಆಮೇಲೆ ಪೂರ್ತಿ ಚಿಕಿತ್ಸೆ ಕೊಡಬೇಕು, ಅರ್ಧಂಬರ್ಧ ಮಾಡಬಾರ್ದು. ಆ್ಯಂಡ್ ಅದನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಬಿಕಾಸ್ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಇಂಥವೆಲ್ಲ ಬರ್ಬೋದು. ಅದನ್ನ ನೀವು ಬೇಗ ಚೆಕ್ ಮಾಡಿದರೆ ದೆನ್ ಯು ಕ್ಯಾನ್ ಟೇಕ್ ಪ್ರಿವೆಂಟಿವ್ ಮೆಷರ್ಸ್ ಆ್ಯಂಡ್ ಕ್ಯೂರೇಟಿವ್ ಮೆಷರ್ಸ್. ಆ್ಯಂಡ್ ಇಫ್ ಯು ಹ್ಯಾವ್ ಆಫ್ಟರ್ 50 ಒನ್ಸ್ ಅ ಇಯರ್ ಡೆಫಿನೆಟ್ಲಿ ಚೆಕಪ್ ಮಾಡಬೇಕು. ಎಸ್ ಡಾಕ್ಟರ್ ಇನ್ನು ವೀಕ್ಷಕರಿಗೆ ಹಾಗೆ ಮಕ್ಕಳಾಗ್ತಿಲ್ಲ ಅಂತ ಎಷ್ಟೋ ಕಪಲ್ಸ್ ಸ್ಟ್ರಗಲ್ ಮಾಡ್ತಿರ್ತಾರೆ, ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ, ಜೊತೆಗೆ ಬಹಳಷ್ಟು ಆಸ್ಪತ್ರೆಗಳನ್ನ ಅಲೀತಿರ್ತಾರೆ. ಇಂಥವರಿಗೆ ಒಂದು ಫೈನಲ್ ಮೆಸೇಜನ್ನು ನೀವು ನೀಡೋದಾದರೆ ಡಾಕ್ಟರ್ ಕಾರ್ಯಕ್ರಮದ ಮುಖಾಂತರ. ಎಲ್ಲರಿಗೂ ಇಷ್ಟು ಗೂಗಲ್ ಇದೆ, ಗೂಗಲ್ ಡಾಕ್ಟರ್ ನೋಡಿಬಿಟ್ಟು ಎಲ್ಲನೂ ಹೋಗಿ ಗೂಗಲ್ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಕೇಳಿದರೆ ನಾನು ಹೇಳ್ತೀನಿ ಗೂಗಲು ಎಲ್ಲರಿಗೂ ಅಲ್ಲ. ಇದು ನೀವು ಜ್ಯೋತಿಷ್ ಹತ್ರ ಹೋಗ್ತೀರಾ, ಇದು ಮಾಡ್ತೀರಾ, ಅದು ನಿಮಗೆ ಟ್ರೀಟ್ಮೆಂಟ್ ಸರಿಯಾಗಿ ಬರೋದಿಲ್ಲ. ದಯವಿಟ್ಟು ನೀವು ಸರಿಯಾಗಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಚಿಕಿತ್ಸೆ ಮಾಡ್ಕೊಳ್ಳಿ. ಆ್ಯಂಡ್ ಸರಿಯಾಗಿ ಮಾಹಿತಿ ತೊಗೊಳ್ಳಿ. ಅಡ್ವರ್ಟೈಸ್ಮೆಂಟ್ಸ್ ನೋಡಿಬಿಟ್ಟು ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ಸು, ಇದು ಇಮಿಡಿಯೇಟ್ಲಿ ವೇಟ್ ಲಾಸ್ ಆಗುತ್ತೆ, ಅದಕ್ಕೆ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಸೊ ಪ್ರಾಪರ್ ಟ್ಯಾಬ್ಲೆಟ್ ಟೇಕಿಂಗ್. ಆ್ಯಂಡ್ ದಯವಿಟ್ಟು ಏನು ಬೇಕಾದರೂ ತೊಗೊಂಡು ಒಂದು ಟ್ಯಾಬ್ಲೆಟ್ ಇನ್ನೊಂದು ಟ್ಯಾಬ್ಲೆಟ್ ರಿಯಾಕ್ಷನ್ಸ್ ಆಗಿಬಿಟ್ಟು ಎಷ್ಟೋ ಜನ ಸತ್ತೋಗ್ತಾರೆ. ಸೊ ಅದರಿಂದ ವಿದೌಟ್ ಅ ಪ್ರಿಸ್ಕ್ರಿಪ್ಷನ್, ವಿದೌಟ್ ಡಾಕ್ಟರ್ಸ್ ಎಕ್ಸಾಮಿನೇಷನ್ ದಯವಿಟ್ಟು ನೀವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಬೇಡಿ. ಜನರಿಗೆ ಆ್ಯಕ್ಚುಲಿ ಎಷ್ಟೋ ವಿಚಾರಗಳನ್ನು ಮಾತಾಡ್ತೀವಿ, ಬಟ್ ಯಾವ ಪಾಯಿಂಟ್ಗಳು ಜನರಿಗೆ ರೀಚ್ ಆಗಬೇಕು, ಯಾವ ರೀತಿ ಹೆಲ್ತನ್ನು ಕಾಪಾಡ್ಕೋಬೇಕು, ರಿಪ್ರೊಡಕ್ಟಿವ್ ಹೆಲ್ತನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ, ಹಾಗೆ ಇನ್ಫರ್ಟಿಲಿಟಿ ಅನ್ನೋ ಸಮಸ್ಯೆ ಆಗತ್ತೆ ಅಂದಾಗ ಅದಕ್ಕೆ ಯಾವ ರೀತಿಯ ಸೂಕ್ತ ಚಿಕಿತ್ಸೆ ಬೇಕು ಅನ್ನೋದನ್ನು ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಫರ್ಟಿಲಿಟಿ ಅನ್ನೋ ಸಮಸ್ಯೆ ಹೇಗಾಗತ್ತೆ, ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಇದನ್ನು ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಕಾಮಿನಿ ರಾವ್ ಅವರನ್ನು ನೀವು ಭೇಟಿ ಮಾಡಬೇಕು, ಎಲ್ಲಿ ಭೇಟಿ ಮಾಡಬೇಕು, ಯಾವಾಗ ಭೇಟಿ ಮಾಡಬೇಕು, ಈ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆಯ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ನೀವು ಡಾಕ್ಟರ್ನ ಭೇಟಿಯಾಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.